ಚಮಚ ಕುಕಿಂಗ್ ಚಾನಲ್. ಇವತ್ತು ನಾವು ನುಗ್ಗೆಕಾಯಿ ಬಳಸಿ ನುಗ್ಗೆಕಾಯಿ ಬೇಳೆ ಸಾರು ಈಸಿ ಮೆಥಡಲ್ಲಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ ಮೈಸೂರು ಬೇಳೆ 1-2 ಇಡಿ ಆಗುವಷ್ಟು ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡುವುದರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀವಿ ಎಲ್ಲನೂ. ಇದು ತುಂಬಾ ರುಚಿಕರವಾಗಿರುತ್ತೆ. ಮೈಸೂರು ಬೇಳೆ 1-2 ಇಡಿ, ಸ್ವಲ್ಪ ಬೇಳೆ ಹಾಕ್ಕೊತಾ ಇದ್ದೀವಿ. ತೊಗರಿ ಬೇಳೆ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಮೈಸೂರು ಬೇಳೆನ 1-2 ಇಡಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಂತ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದ್ಸತಿ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಉಯ್ಕೊಂಡ್ಬಿಟ್ಟು ಅದಕ್ಕೇ ಒಂದು ದೊಡ್ಡ ಸೈಜಿನ ಟೊಮೆಟೊನ 4 ಪೀಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಈ ದೊಡ್ಡ ಸೈಜಿನ ಟೊಮೆಟೋಸ್ನ 4 ಪೀಸ್ ಮಾಡಿಬಿಟ್ಟು ಹಾಕೊಂಬಿಡಿ. ನಂತರ ಅದಕ್ಕೇ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾ ಇದ್ದೀವಿ. ಇದೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಎಂಡ್ವರೆಗೂ ನೋಡಿ, ಅಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಇಲ್ಲಾಂದರೆ ಚೆನ್ನಾಗಿ ಅರ್ಥ ಆಗಲ್ಲ ನಿಮಗೆ. ಈರುಳ್ಳಿಯನ್ನು ದಪ್ಪಕ್ಕೆ ಹೆಚ್ಚಿದ್ದೀವಿ, ಯಾಕಂದರೆ ಇದು ಕುಕ್ಕರಲ್ಲಿ ಹಾಕಿರೋದ್ರಿಂದ ಹಿಂಗೆ ದಪ್ಪಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಸಣ್ಣ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ದಪ್ಪಕ್ಕೆ ಹಾಕೊಂಬಿಡಿ. ಇದೊಂದೇ ಟೊಮೆಟೋಸು ಬೇಳೆ ಎಲ್ಲ ಹಾಕಿರ್ತೀವಲ್ವ, ಉಪ್ಪೆಲ್ಲ ಏನೂ ಹಾಕಕ್ಕೆ ಹೋಗ್ಬಿಡಿ. ಈಗಲೇ ಕುಕ್ಕರ್ ಮುಚ್ಚಿಬಿಟ್ಟು 1-2 ವಿಜಿಲ್ ಕೂಗಲು ಬಿಡಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ವಿಜಿಲ್ ಮುಚ್ಚಿಬಿಟ್ಟು 2 ವಿಜಿಲ್ ಕೂಗಲು ಬಿಡ್ತಾ ಇದ್ದೀವಿ. ಅದು 2 ವಿಜಿಲ್ ಕೂಗೋ ಅಷ್ಟರಲ್ಲಿ ನುಗ್ಗೆಕಾಯಿನ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಉದ್ದುದ್ದಕ್ಕೆ ಇದೇನದು ಆಲೂಗಡ್ಡೆ 4 ಪೀಸ್ ಮಾಡ್ಕೊಂಡಿದ್ದೀವಿ. ಮತ್ತು ಬದನೆಕಾಯಿನ 4 ಪೀಸ್ ಮಾಡ್ಕೊಂಡಿದ್ದೀವಿ. ಅದೇ ಪರ್ಪಲ್ ಕಲರ್ ಬದನೆಕಾಯಿ ಬರುತ್ತಲ್ವ, ಆ ಬದನೆಕಾಯಿನ ಯೂಸ್ ಮಾಡ್ಕೊಳ್ಬೇಕು. ಇದಕ್ಕೆ ಆವಾಗಲೇ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ರುಚಿಕರವಾಗಿರುತ್ತೆ. ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ಆಮೇಲೆ ಚಪಾತಿಗೆ, ದೋಸೆಗೆ ತುಂಬಾ ರುಚಿಯಾಗಿರುತ್ತೆ. ಬೇಳೆನೂ ಸಹ ಮೈಸೂರು ಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟ್ ಸಹ ಇರುತ್ತೆ. ಯಾವಾಗಲೂ ಒಂದೇ ಥರ ಬೀನ್ಸ್ ಸಾಂಬಾರು ಮಾಡಿ ಬೋರ್ ಆಗಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ದೊಡ್ಡೋರಿಂದ ಚಿಕ್ಕವರವರೆಗೂ ಇಷ್ಟಪಟ್ಟು ತಿಂತಾರೆ. ಇವಾಗ ಇದು ಏನದು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು, ಯಾಕಂದರೆ ನಾವು ಬೇಳೆ ಕುಗ್ಸಕ್ಕೆ ಒಂಚೂರು ನೀರು ಹಾಕ್ಕೊಂಡಿರ್ತೀವಿ. ಆಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳಿ. ನಂತರ ನಾವು ಏನದು ಟೊಮೆಟೋಸ್ ಎಲ್ಲನೂ ಹಾಕಿರ್ತೀವಲ್ವ ಕುಕ್ಕರಲ್ಲಿ, ಅದೆಲ್ಲನೂ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಳ್ಳಿ, ಸೈಡ್ಗೆ ಇಟ್ಕೊಳ್ಳಿ. ಟೊಮೆಟೋಸ್ ಎಲ್ಲ ಹಂಗಂಗೆ ಹಾಕಿರ್ತೀವಲ್ವ, ಸ್ಮ್ಯಾಶ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ. ನಂತರ ನಾವು ಈ ಕುಕ್ಕರ್ಗೆ ಸಾಂಬಾರು ಪುಡಿ 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀವಿ ಸಾಂಬಾರು ಪುಡಿನ. ನಂತರ ನಾವು ಆ ಟೊಮೆಟೋಸ್ನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಕೂಗಿದ ತಕ್ಷಣವೇ ಆರಿದ ಮೇಲೆ ಕುಕ್ಕರು ಟೊಮೆಟೋಸ್ನ ಸೈಡ್ಗೆ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಅದನ್ನು ಸೌಟ್ನಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಸ್ಮ್ಯಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡ್ಮೇಲೆ ಸಾಂಬಾರು ಪುಡಿ ಹಾಕಿ ಆಮೇಲೆ ಸ್ಮ್ಯಾಶ್ ಮಾಡ್ಕೊಂಡಿರುವ ಟೊಮೆಟೋಸ್ನ ಇದಕ್ಕೆ ಹಾಕಿಬಿಟ್ಟು ಕುಕ್ಕರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇಯಿಸಿರ್ತೀವಲ್ವ, ಅದನ್ನು ಹಾಕಿಬಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಜಾಸ್ತಿ ಗಟ್ಟಿಗೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಆವಾಗಲೇ ಟೇಸ್ಟ್ ಬರೋದು ಸಾರಿಗೆ. ಇಲ್ಲ ಟೇಸ್ಟ್ ಬರೋಲ್ಲ, ನೀವು ತುಂಬ ತೆಳ್ಳಗೆ ಮಾಡ್ಕೊಂಡ್ರಿ ಅಂದರೆ ಟೇಸ್ಟ್ ಇರಲ್ಲ. ನೋಡಿಕೊಂಡು ನೀವು ಆ ನೀರು ಎಷ್ಟು ಬೇಕೋ ಅಷ್ಟು ಉಯ್ಕೊಂಡು ಇವಾಗ ನಾವು ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ವ, ಇದು ಚೆನ್ನಾಗಿ ನೊರೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ ಕುದ್ರೇ ಟೇಸ್ಟ್ ಬರೋದು. ನೀವು ಸುಮ್ಮನೆ ಸ್ವಲ್ಪ ಒಂದು 5 ನಿಮಿಷ ಕುದಿಸಿದ್ರೆ ಚೆನ್ನಾಗಿರಲ್ಲ. ಇದ್ರ ಚೆನ್ನಾಗಿ ನೊರೆ ಬರಬೇಕು. ತೋರಿಸ್ತೀವಿ ಹೆಂಗಿರಬೇಕು ಅಂತ ನೋಡಿ. ಈ ಥರ ಸ್ಟಾರ್ಟ್ ಆಗಬೇಕು, ಈ ಥರ ನೊರೆ ಚೆನ್ನಾಗಿ ಬಬಲ್ಸ್ ಬರಬೇಕು ಅದರಲ್ಲಿ, ಆವಾಗಲೇ ಟೇಸ್ಟ್ ಬರೋದು. ಮಧ್ಯ ಒಂದೊಂದ್ಸತಿ ಈ ಥರ ಸುಮ್ಮನೆ ಹಂಗೆ ತಿರುಗಿಸ್ತಾ ಇರಿ, ಸಾಕು, ಇನ್ನೇನೂ ಇಲ್ಲ. ಈ ಸಾಂಬಾರಂತೂ ತುಂಬಾ ಈಸಿ ಮಾಡೋಕ್ಕೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬಹುದು, ಅಥವಾ ಡಿನ್ನರ್ಗೂ ಸಹ ನೀವು ಈ ಥರ ಅನ್ನ ಸಾರು ತಿಂತೀರಾ ಅಂದರೆ ಆ ಥರನೂ ತಿನ್ಕೊಬೋದು. ಇಲ್ಲ ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಇದು. ನುಗ್ಗೆಕಾಯಿ ಬೇಳೆ ಸಾಂಬಾರು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಬಿಟ್ಟು ತಿಂತಾ ಇದ್ರೆ ಅಷ್ಟು ರುಚಿಕರವಾಗಿರುತ್ತೆ. ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಈ ಥರ ಬಬಲ್ಸ್ ಬರಬೇಕು, ಆವಾಗಲೇ ಸಾರು ಚೆನ್ನಾಗಿರೋದು. ಈಗ ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ.
ಇದು ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಇಲ್ಲಿ ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ, ಎಣ್ಣೆನಲ್ಲೂ ಹಾಕೊಬೋದು. ಸ್ವಲ್ಪ ತುಪ್ಪ ಎಲ್ಲ ಚೆನ್ನಾಗಿ ಕಾದ ನಂತರ 1-2 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಹಾಕಿಕೊಂಡ ನಂತರ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. ಇದೆಲ್ಲನೂ ಚಟಪಟ ಚಟಪಟ ಅನ್ನಬೇಕು, ಸಾಸಿವೆ ಎಲ್ಲನೂ. ಅದೇ ಚಟಪಟ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಈ ಒಗ್ಗರಣೆ ಹಾಕ್ತಾ ಇದ್ರೇ ಅಷ್ಟು ಸ್ಮೆಲ್ ಬರುತ್ತೆ, ಆ ಸ್ಮೆಲ್ಗಿನೇ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಸಾರಂತೂ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇದೇ ಥರ ಫೀಲ್ ಆಗುತ್ತೆ. ಯಾವಾಗಲೂ ಅಷ್ಟೇ, ಒಗ್ಗರಣೆ ಹಾಕ್ತಾ ಇರೋವಾಗ ಆ ಸ್ಮೆಲ್ಲಿಗೆ ಹೊಟ್ಟೆ ಹಸಿವಾಗೋಗ್ಬಿಡುತ್ತೆ ಅಂತಾರೆ. ಇದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಂದು ಚೂರು ಹಿಂಗು ಮೋಸ್ಟ್ ಇಂಪಾರ್ಟೆಂಟ್, ಹಿಂಗು ಹಾಕಲೇಬೇಕು ಈ ಸಾರಿಗೆ. ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚಟಪಟ ಅಂದ ನಂತರ ಆ ಸಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು. ಅಷ್ಟೇ, ನುಗ್ಗೆಕಾಯಿ ಬೇಳೆ ಸಾರು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ನುಗ್ಗೆಕಾಯಿ ಬೇಳೆ ಸಾರು. ನಿಮಗೆ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿ